ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿವತ್ತು ಗಣೇಶ ಹಬ್ಬ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗಲೇ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ. ಇವತ್ತು ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಲಂಗ ದಾವಣಿಲಿ ಇದನ್ನು ಮೊನ್ನೆ ನಾನು ಮಾರ್ಕೆಟಲ್ಲಿ 200 ರೂಪೀಸ್ ಕೊಟ್ಟು ತಗೊಂಬಂದಿದ್ನಲ್ಲ, ಅದೇ ಸ್ಯಾರಿ ಲಂಗ ಹೊಲಿಸ್ಕೊಂಡಿದ್ದೀನಿ. ಲಂಗ ದಾವಣಿ ಇವತ್ತು ಹಾಕೊಬೇಕು ಅಂತಾನೆ ಹಾಕೊಂಡಿದ್ದೀನಿ. ಇನ್ನು ದಾವಣಿ ತಗೊಂಡು 2 ವರ್ಷ ಆಗಿತ್ತು, ಆಗ್ತಾ ಇರಲಿಲ್ಲ. ಇದಕ್ಕೆ ಅಂತಾನೆ ಇವತ್ತು ನಾನು ಒಂದು ಸೀರೆ ತಗೊಂಡು ಲಂಗ ಹೊಲಿಸ್ಕೊಂಡು ಹಾಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೀಗ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ, ಪೂಜೆ ಎಲ್ಲ ಮಾಡಿದ್ದಾಯ್ತು. ಇನ್ನೀಗ ನಾಗರ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ನಾನು ನಾಗರ ಪಂಚಮಿಯಲ್ಲೂ ಹೇಳಿದ್ದೆ, ನಾವು ಅವತ್ತು ಮಾಡ್ತೀವಿ ಮತ್ತು ಗಣೇಶ ಹಬ್ಬದಲ್ಲೂ ಮಾಡ್ತೀವಿ ಅಂತ. ಇನ್ನು ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ನಾಗರ್ಗೆ. ಇವಾಗ ಹೋಗ್ತಾ ಇದ್ದೀವಿ. ಇನ್ನು ನಾನು ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಎಲ್ಲ ಕ್ಲಿಪ್ಪಿಂಗ್ಸು ಹಾಕ್ತೀನಿ ನೋಡಿ. ಇನ್ನು ಇವತ್ತು ಸಂಜೆ ತನಕ ಹೆಂಗಿರುತ್ತೆ ಅಂತಲೂ ಕೂಡ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಮ್ಮದು ಗಣಪತಿ ಹಬ್ಬದ ವಿಡಿಯೋನೇ ಆಗಿರುತ್ತೆ. ಇನ್ನಾಗಲೇ ನಮ್ಮ ಏರಿಯಾದಲ್ಲಿ ಗಣೇಶ ಕೂರ್ಸೋದಕ್ಕೂ ರೆಡಿ ಮಾಡಿಬಿಟ್ಟಿದ್ದಾರೆ. ಊರಿಗೆಲ್ಲ ಲೈಟ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಿರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವತ್ತು ಹೆಂಗೆಲ್ಲ ಆಗುತ್ತೆ ಬೆಳಗಿಂದ ಸಂಜೆ ತನಕ ಎಲ್ಲಾನು ಶೇರ್ ಮಾಡ್ಕೊತೀನಿ. ಇನ್ನಿವಾಗ ನಾವು ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಬನ್ನಿ, ಅಲ್ಲೂ ಕೂಡ ಹೆಂಗೆ ಪೂಜೆ ಮಾಡ್ತೀವಿ ಅಂತಲೂ ಶೇರ್ ಮಾಡ್ಕೊತೀನಿ. ಇನ್ನೂ ತಿಂಡಿ ಏನು ಮಾಡಿಲ್ಲ, ಖಾರ ಪೊಂಗಲ್ ಮಾಡೋದಕ್ಕೆ ಹೇಳಿದ್ದೀನಿ ನಾವು ಅಮ್ಮನಿಗೆ. ತಿಂಡಿ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟು ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಸರಿ ಬನ್ನಿ, ಇನ್ನು ಜಾಸ್ತಿ ಮಾತಾಡಲ್ಲ. ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ಸರಿ ಬನ್ನಿ, ಇವಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಇನ್ನು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆಯಲ್ಲೆಲ್ಲ ಕಸ ಗುಡಿಸಿ ಆಚೆ ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಮಾಪಲ್ಲಿ ಒರೆಸ್ಬಿಟ್ಟು ಹೊಸಲನ್ನೆಲ್ಲ ಒಂದ್ಸರಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಬಿಡಿಸ್ಕೊಂಡೆ. ಇನ್ನಿದು ಇವತ್ತಿನ ರಂಗೋಲಿ ಸಿಂಪಲ್ಲಾಗಿ ಬಿಡಿಸ್ಕೊಂಡೆ. ತುಳಸಿ ಗಿಡದ ಹತ್ರನೂ ಒಂದು ಚಿಕ್ಕದಾಗಿ ಹಾಕಿದ್ದೀನಿ ಅಷ್ಟೇನೆ. ಇನ್ನು ಆಚೆ ಎಲ್ಲ ರಂಗೋಲಿ ಕೆಲಸ ಮುಗ್ದಾದ್ಮೇಲೆ ಮನೇಲಿ ಕೂಡ ಒರೆಸ್ಬಿಟ್ಟು ನೀರಿಟ್ಕೊಂಡು ಸ್ನಾನನೂ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಇನ್ನಿವತ್ತು ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಲಂಗ ದಾವಣಿಲಿ ಅಂತ ಹೇಳಿ. ಇನ್ನು ನಾನು ಕೂಡ ರೆಡಿಯಾಗಿ ಆದಮೇಲೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ಇನ್ನು ಹೆಂಗಿದ್ರು ನೆನ್ನೆನೇ ಎಲ್ಲನೂ ರೆಡಿ ಮಾಡಿದ್ನಲ್ವ, ಅಂದರೆ ಪೂಜೆ ಐಟಮ್ಸ್ನೆಲ್ಲ ತೊಳೆದು ದೇವ್ರ ಗುಡಿನ ಪೂರ್ತಿ ನೆನ್ನೆನೇ ರೆಡಿ ಮಾಡಿದ್ನಲ್ವ. ಇವತ್ತೇನು ರೆಡಿ ಮಾಡೋ ಅಂದರೆ ಕ್ಲೀನ್ ಮಾಡೋ ಕೆಲಸ ಏನೂ ಇರಲಿಲ್ಲ. ಬರೀ ಹೂವು ತೆಗೆದ್ಬಿಟ್ಟು ಬೇರೆ ಹೂವು ಹಾಕ್ಬಿಟ್ಟು ದೀಪ ಹಚ್ಚೋದು ಅಷ್ಟೇ ಆಗಿತ್ತು. ಹಾಗಾಗಿ ಎಲ್ಲನೂ ಹೂವು ತೆಕ್ಕೊಂಡು ಬೇರೆ ಹೂವುಗಳೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ.
ಇನ್ನಿದು ಇವತ್ತಿನ ನಮ್ಮ ಮನೆಯ ಪೂಜೆ ಸಿಂಪಲ್ಲಾಗೆ ಮಾಡ್ಕೊಂಡಿರೋದು. ತುಂಬ ಏನು ಗ್ರ್ಯಾಂಡಾಗಿ ತುಂಬ ಹಣ್ಣುಗಳು ತೊಗೊಂಬಂದು ಅವೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಇವತ್ತು ಸಿಂಪಲ್ಲಾಗಿ ಬಾಳೆಹಣ್ಣು ಇಟ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದ್ದಾಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ನಾಗರಿಗೆ ಪೂಜೆ ಮಾಡಬೇಕಾಗಿತ್ತು. ಮನೆ ಹತ್ರನೇ ಇರೋದು ಅಶ್ವತ್ಥ ಕಟ್ಟೆ, ಎದುರುಗಡೆನೆ ಕಾಣುತ್ತೆ. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಇವತ್ತು ಪೂಜೆ ಮಾಡ್ಕೊಂಡಿದ್ದು. ನಾವು ಹೋಗೋಷ್ಟೊತ್ತಿಗಾಗಲೇ ಒಂದಷ್ಟು ಜನ ಮಾಡ್ತಾಯಿದ್ರು, ಒಂದಷ್ಟು ಕ್ಯೂ ಇತ್ತು. ಅವರು ಮುಗಿದ ಮೇಲೆ ನಾವು ಮಾಡ್ಕೊಬೇಕು, ಹಾಗಾಗಿ ಕಾಯ್ತಾ ಇದ್ವಿ. ಇನ್ನು ಎದುರುಗಡೆ ಗಣೇಶನ್ ಕೂರ್ಸೋದಕ್ಕೆ ಅಂತ ಟಾರ್ಪಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೂ ಗಣೇಶನ್ ಇಟ್ಟಿರಲಿಲ್ಲ. ನಾವು ನಾಗರಿಗೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ನಾವು ನಾರ್ಮಲಾಗಿ ನಾಗರ ಪಂಚಮಿಲಿ ಕೂಡ ನಾಗರಿಗೆ ಪೂಜೆ ಮಾಡ್ತೀವಿ, ಗಣೇಶ ಹಬ್ಬದಲ್ಲಿ ಕೂಡ ಮಾಡ್ತೀವಿ. ನಾಗರ ಪಂಚಮಿಲಿ ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅನ್ನೋರು ಗಣೇಶ ಹಬ್ಬದಲ್ಲಿ ಮಾಡ್ಕೊತಾರೆ. ಇನ್ನು ನಾವು ನಾಗರಿಗೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಎದುರುಗಡೆ ಕಾಣ್ತಿತ್ತಲ್ವ ಗಣೇಶ ದೇವಸ್ಥಾನ, ಅಲ್ಲಿ ಗಣೇಶನಿಗೂ ಕೂಡ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ರು. ಪೂಜೆ ಕೂಡ ಆಗಿತ್ತು ಅನಿಸುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಗಣೇಶನ ದರ್ಶನನೂ ಮಾಡ್ಕೊಂಡ್ವಿ. ಇನ್ನು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ತಿಂಡಿ ಕೂಡ ನಮ್ಮಮ್ಮ ಖಾರ ಪೊಂಗಲ್ ಮಾಡಿದ್ರು, ತಿನ್ಕೊಂಡಾದ್ಮೇಲೆ ನಾನು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಟ್ಟೆ. ಇನ್ನು ಲೇಟ್ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ಗೆ ನಾನು ಅನ್ನಕ್ಕೆ ಅಂತ ಅಕ್ಕಿನ ತೊಳೆದು ನೆನೆಸಿ ಇಟ್ಬಿಟ್ಟೆ. ಅದೊಂದು ಅರ್ಧ ಗಂಟೆ ನೆನ್ಕೊಳ್ಳಿ ಅಂತ. ಅದನ್ನು ನೆನೆಸಿ ಇಟ್ಬಿಟ್ಟು ನಾನಿನ್ನು ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸಿಂಪಲ್ ಅಡುಗೆನೇ, ತುಂಬ ಏನು ಜಾಸ್ತಿ ಏನು ಮಾಡೋಕ್ಕೋಗಲಿಲ್ಲ. ಆದರೆ ಇಷ್ಟು ಮಾಡೋಷ್ಟೊತ್ತಿಗೆ ನನಗೆ ಮಧ್ಯಾಹ್ನ 1:30 ಆಗಿತ್ತು ಟೈಮು. ನಾನೊಂದು 11 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋದಕ್ಕೆ. 1:30ವರೆಗೂ ಟೈಮ್ ಆಯಿತು. ಇನ್ನು ಅಕ್ಕಿನ ನೆನೆಸಿಟ್ಟಾದಮೇಲೆ ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ಕೊಬೇಕಿತ್ತು, ಹಂಗಾಗಿ ಬೀನ್ಸೂ ರೆಡಿ ಮಾಡಿಕೊಂಡೆ. ಜೊತೆಯಲ್ಲಿ ಒಂದು ಸ್ವಲ್ಪ ಮಸಾಲ ವಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಎಲ್ಲ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಏನೂ ಇಲ್ಲ. ಆಮೇಲೆ ಸಿಂಪಲ್ಲಾಗಿ ಒಂದು ರಸಮ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಬೇಗ ಆಗಿಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿರೋ ಒಂದು ರಸಮ್ನ ರೆಡಿ ಮಾಡಿಕೊಂಡೆ. ಇನ್ನು ಒಬ್ಬಟ್ಟು ಅಂದರೆ ಕಾಯಿ ಒಬ್ಬಟ್ಟಿಗೆ ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ವ, ತಿನ್ನೋವಾಗ ಒಂದೆರಡು ಹಾಕ್ಕೊಳ್ಳೋದು ಅಷ್ಟೇನೆ. ಅದಕ್ಕೆ ನೆನ್ನೆನೇ ಮಾಡಿಬಿಟ್ಟಿದ್ದು. ಒಂದೇ ಸರಿ ಎಲ್ಲನೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನೆನ್ನೆನೇ ರೆಡಿ ಮಾಡಿ ಇಟ್ಟಿದ್ದು, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಆಮೇಲೆ ಅದನ್ನು ತೆಗೆದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ಈಗ ಅದನ್ನು. ಆಮೇಲೆ ಅದನ್ನು ಕೊನೆಯಲ್ಲಿ ಮಾಡ್ಕೊಬೇಕು. ಇನ್ನು ರಸಮ್ಗೆ ಅಂತೇಳಿ ನಾನು ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡಿದ್ದೀನಿ. ಒಂದು 4 ಹುಳಿ ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಒಂದೇ ಸಲ. ತರ್ತರಿಯಾಗಿ ಅಂತೇನಲ್ಲ, ನುಣ್ಣಗೆ ನೀರು ಹಾಕ್ದಿರೇ ಎಷ್ಟು ರುಬ್ಬಕ್ಕಾಗತ್ತೆ ಅಷ್ಟು ರುಬ್ಕೊಳ್ಳೋದು. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಬೇಕಾದ್ರೂ ಹಾಕ್ಕೊಬೋದು, ನಾನು ಹಾಕಿಲ್ಲ. ಸಾಸಿವೆನೂ ಮತ್ತು ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದೆರಡನ್ನೂ ಹಾಕಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಟೊಮೆಟೋದು ರಸಮ್ ಪ್ಯೂರಿ ಏನಿತ್ತು ಅದನ್ನು ನಾನು ಹಾಕ್ಕೊತೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ, ಜೊತೆಯಲ್ಲಿ ರಸಮ್ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀರನ್ನ ಹಾಕ್ಕೊಂಡು ರಸಮ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರಸಮ್ ರೆಡಿ ಆಗಿಬಿಡುತ್ತೆ. ಬೇಗ 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ತುಂಬ ಏನಾದರೂ ಲೇಟ್ ಆಗಿದೆ, ಅರ್ಜೆಂಟಾಗಿ ಮಾಡ್ಕೊಬೇಕು ಅನ್ನೋ ಥರ ಇದ್ದರೆ ಈ ರಸಮ್ನ ಟ್ರೈ ಮಾಡ್ಬೋದು. ಬೇಗನೆ ಆಗಿಬಿಡುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ನಾನು ಇದಕ್ಕೆ ಹುಣಸೆ ಹಣ್ಣು ಹಾಕ್ತಾಯಿಲ್ಲ,
ಯಾಕಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹುಣಸೆಹಣ್ಣು ಬೇಕಿದ್ರೆ ಒಂದು ಸ್ವಲ್ಪ ರುಬ್ಬವಾಗಲೇ ಅವ್ರ ಜೊತೆಲಿ ಹುಣಸೆಹಣ್ಣು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇನ್ನು ರಸಮ್ಗೆ ಏನು ಕುದಿಯೋದಕ್ಕೆ ಇಟ್ಬಿಟ್ಟು ನಾನು ಇನ್ನು ಬೀನ್ಸ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡೆ. ಬೀನ್ಸ್ ಪಲ್ಯಗೆ ಹೆಸ್ರು ಕಾಳು ನೆನೆಸಿ ಇಟ್ಟಿದ್ದೆ, ಅದ್ರ ಜೊತೇಲಿ ಬೀನ್ಸ್ ಪಲ್ಯ. ನಮ್ಮ ಮನೇಲಿ ಎಲ್ಲ ಹಬ್ಬದಲ್ಲೂ ಈ ಪಲ್ಯ ಅಂತೂ ಇದ್ದೇ ಇರುತ್ತೆ, ಇದನ್ನು ಮಿಸ್ ಮಾಡದೆ ಮಾಡ್ತೀವಿ ನಾವು. ಹಾಗಾಗಿ ಬೀನ್ಸ್ ಬಿಡಿಸೋದಕ್ಕೆ ಕೂತ್ಕೊಂಡೆ. ಈ ಕಡೆ ರಸಮ್ ಕೂಡ ಕುದೀತಾ ಇತ್ತು, ರಸಮ್ ರೆಡಿನೂ ಆಗಿತ್ತು. ಇನ್ನು ಮಸಾಲೆ ವಡೆಗೇನು ಏನು ಬೇಳೆ ನೆನೆಸಿ ಇಟ್ಟಿದ್ದೆ ಅಲ್ವಾ, ಕಡಲೆಬೇಳೆ. ಹಾಗಾಗಿ ಸ್ವಲ್ಪ ರುಬ್ಕೊಂಬಿಡೋಣ ಅಂದ್ಬಿಟ್ಟು ಮಿಕ್ಸಿ ಜಾರ್ ತೊಗೊಂಡು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಜೊತೇಲಿ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಆಮೇಲೆ ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕ್ದಿರ ರುಬ್ಕೊಬೇಕು, ಅದು ಆಗಲ್ಲ, ಮಿಕ್ಸಿಗೆ ತಗುಲ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ಒಂದು ಮೀಡಿಯಮ್ ಆಗಿ ಸ್ವಲ್ಪ ಏನು ತುಂಬ ಪೇಸ್ಟು ಆಗಬಾರ್ದು, ತುಂಬ ತರ್ತರಿಯಾಗೂ ಇರಬಾರ್ದು, ಆ ಥರ ರುಬ್ಕೊಬೇಕು. ಆಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ, ಹಾಗಾಗಿ ಹಾಕಿಲ್ಲ, ತರೋದು ಮರ್ತೋಯ್ತು. ಹಾಗಾಗಿ ಇವತ್ತು ಕೊತ್ತಂಬರಿ ಸೊಪ್ಪು ಯಾವುದಕ್ಕೂ ಹಾಕಿಲ್ಲ. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಇವತ್ತು ನನಗೆ ಅಷ್ಟಿಷ್ಟ ಆಗಲ್ಲ, ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕಿಲ್ಲ ನಾನು. ಇನ್ನು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಉಪ್ಪನ್ನ ನಾನು ರುಬ್ಬವಾಗಲೇ ಹಾಕ್ಕೊಂಬಿಟ್ಟಿದ್ದೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿನೂ ಹಾಕ್ಕೊಬೇಕು, ಅದು ಸ್ಕಿಪ್ ಆಗಿಬಿಟ್ಟಿದೆ. ಇನ್ನು ಅದನ್ನು ಕಲಸಿ ಇಟ್ಬಿಟ್ಟು ನಾನು ಈ ಕಡೆ ಒಬ್ಬಟ್ಟು ಕೂಡ ಒಂದೆರಡು ಮಾಡಿಕೊಂಡೆ, ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಒಬ್ಬಟ್ಟು ಮಾಡಿ ಆದಮೇಲೆ ಇನ್ನೂ ವಡೆ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇನ್ನಿಷ್ಟು ಅಡುಗೆ ನಾನು ಒಬ್ಬಳೇ ಮಾಡಿಕೊಂಡೆ ಇವತ್ತು. ನಮ್ಮ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದು ಬಟ್ಟೆ ಹೊಲ್ದು ತುಂಬಾ ಅವ್ರಿಗೆ ಕಾಲುಗಳೆಲ್ಲ ನೋವು ಬಂದಿದ್ದರಿಂದ ನನಗಿಂದ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದರು. ಕಡುಬೊಂದು ಮಾಡಿದ್ರು, ಕಡುಬು ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಅದು ದೇವ್ರ ನೈವೇದ್ಯಕ್ಕೆ ಸ್ವಲ್ಪನಾದರೂ ಮಾಡಲೇಬೇಕಲ್ವ, ಹಾಗಾಗಿ ಸ್ವಲ್ಪ ಮಾಡಿದ್ರು. ಇನ್ನು ನಮ್ಮ ಅಜ್ಜಿಗೂ ಕೊಡಬೇಕಾಗಿತ್ತು, ಅವರಿಗೆ ಇಷ್ಟ ಆಗುತ್ತೆ. ಇನ್ನು ನಾವ್ಯಾರು ಅದನ್ನು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ನಮಗೆ ಜಾಸ್ತಿ ಏನು ಮಾಡೋಕ್ಕೋಗಲ್ಲ, ದೇವ್ರ ನೈವೇದ್ಯಕ್ಕೆ ಮಾತ್ರ ಮಾಡ್ತಾರಷ್ಟೇ. ಇನ್ನು ನಮ್ಮ ಅಜ್ಜಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿದ್ರು. ಇನ್ನು ಅದನ್ನು ನಾನು ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ, ಅಷ್ಟು ಇಷ್ಟ ಆಗಲ್ಲ. ತಿಂತೀನಿ, ಒಂದೇ ಒಂದು ತಿಂತೀನಿ, ಜಾಸ್ತಿ ತಿನ್ನೋಕ್ಕೋಗಲ್ಲ ಅದನ್ನು. ಇನ್ನು ಅವರು ಏನೂ ಮಾಡಲಿಲ್ವಲ್ಲ, ನಾನು ಒಬ್ಬಳೇ ಮಾಡಿಕೊಂಡೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ನಾನು ವಡೆನ ಈ ಥರ ಎಣ್ಣೆ ಕಾದ್ಮೇಲೆ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಂಡೆ. ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಬೇಕು, ನಿಧಾನಕ್ಕೆ ಸಣ್ಣ ಊರಿನಲ್ಲೇ ಬೇಯಿಸ್ಕೊಬೇಕಾಗತ್ತೆ. ಇನ್ನು ಈ ಥರ ಆಗಿತ್ತು. ನಾನು ಇದಕ್ಕೆ ಯಾವುದೇ ಥರ ಸೋಡಾ ಗಿಡ ಎಲ್ಲ ಯೂಸ್ ಮಾಡಲ್ಲ, ಆದರೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಕಲಸೋವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ, ಹೇಳೋದು ಮರ್ತೋದೆ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡ್ರೆ ಈ ಥರ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ನೋಡಿ, ಈ ಥರ. ಇನ್ನು ವಡೆನೂ ರೆಡಿ ಆದಮೇಲೆ ಇನ್ನು ಮಧ್ಯಾಹ್ನದ ಊಟ ನಮ್ಮದಿದ್ದು ಇಷ್ಟು ರೆಡಿ ಮಾಡಿಟ್ಟಿದ್ದೆ. ವಡೆ ಮಾಡಿದ್ದೀನಿ, ಜೊತೇಲಿ ಅನ್ನ ರೆಡಿಯಾಗಿದೆ, ಇನ್ನು ರಸಮು ರೆಡಿಯಾಗಿದೆ. ಆಮೇಲೆ ಏನು ಹೆಸರು ಕಾಳು ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ. ಆಮೇಲೆ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದು. ಇನ್ನು ಇದನ್ನು ಊಟನೂ ಮಾಡ್ಕೊಂಡಿದ್ದಾಯಿತು. ನಮ್ಮದು ಮಧ್ಯಾಹ್ನದ ಊಟ, ಹಬ್ಬದ ಊಟ, ಇದು ಊಟ ಕೂಡ ಆಯಿತು. ಆಮೇಲೆ ನೋಡಿದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಫುಲ್ ಜೋರಾಗೆ ಮಳೆ ಸ್ಟಾರ್ಟ್ ಆಯಿತು. ಸಂಜೆ ತನಕ ಮಳೆ ಬರ್ತಾನೆ ಇತ್ತು. ಇವತ್ತು ಅದು ಹೆಂಗೆ ಹಬ್ಬ ಮಾಡೋದೋ ಏನೋ ಅನ್ನೋ ಥರ ಆಗಿತ್ತು. ಅಂದರೆ ಗಣೇಶ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಬೇಕಾಗಿತ್ತಲ್ವ, ಹಾಗಾಗಿ. ಇನ್ನು ಸಂಜೆಗೆ ನಾನು ಮುಖ ತೊಳ್ಕೊಂಡು ರೆಡಿಯಾಗಿ ಹೋದ್ವಿ ಗಣೇಶ ಹತ್ರ. ನೋಡಿದ್ರೆ ಏನು ಇನ್ನೂ ಪೂಜೆನೇ ಮಾಡಿರಲಿಲ್ಲ, ಇನ್ನೂ 7:30 ಹಂಗೆ ಅಂತಂದರು. ಹಾಗಾಗಿ ಗಣೇಶನ ಜೊತೆ ಯಾರೂ ಜನ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಫೋಟೋನು ವೀಡಿಯೋನು ಮಾಡಿಕೊಂಡು ಬಂದೆ ನಾನು. ಆಮೇಲೆ ನಮ್ಮಮ್ಮ ಹೋದರು ಪೂಜೆಗೆ, ಮತ್ತೆ ನಾನು ಹೋಗೋಕ್ಕಾಗಲಿಲ್ಲ ಪೂಜೆಗೆ. ನೋಡಿ, ಈ ಥರ ಇದೆ ನಮ್ಮ ಏರಿಯಾ ಗಣೇಶ. ಚೆನ್ನಾಗಿದೆ ಅಲ್ವಾ, ಸಿಂಪಲಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗೂ ಏನಲ್ಲ. ಇನ್ನು ರೋಡ್ಗೆಲ್ಲ ಲೈಟ್ ಹಾಕಿದ್ರಲ್ವ, ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕತ್ಲಾದ್ಮೇಲೆ ಅಂತ. ಇನ್ನು ರಾತ್ರಿಗೆ ಇರೋ ಬರೋ ಊಟ ಎಲ್ಲ ತಿಂದಾದ್ಮೇಲೆ ನೋಡಿ, ಹಬ್ಬ ಮಾಡಿದ್ರೆ ಹಿಂಗಿರುತ್ತೆ ಕಿಚನ್ಗಳು. ಎಲ್ಲ ಪಾತ್ರೆಗಳು ಕಿಚನಲ್ಲೇ ಇದೆ. ಇದನ್ನೆಲ್ಲ ತೊಳೆದು ಮುಗಿಸೋಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು. ಹೆಂಗಿದೆ ಅಂತ ನೋಡ್ತಾ ಇದ್ರೇ ತಲೆ ತಿರುಗ್ತಾ ಇತ್ತು ನನಗೆ. ಈ ಹಬ್ಬನೂ ಬೇಡ, ಈ ಅಡುಗೆಗಳು ಮಾಡೋದು ಬೇಡ ಅಂತ. ಫೈನಲಾಗಿ ಎಲ್ಲ ತೊಳೆದಾದ್ಮೇಲೆ ಕಿಚನ್ ಈ ಥರ ಕಾಣಿಸ್ತಾ ಇದೆ. ಒಂದು ಸಮಾಧಾನ ಆಯಿತು. ಎಲ್ಲ ತೊಳೆಯೋಷ್ಟೊತ್ತಿಗೆ 1 ಅವರ್ ಟೈಮ್ ಆಯಿತು ನನಗೆ, 1 ಅವರ್ ಬೇಕಾಯಿತು ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ.
ಇನ್ನು ಇದು ಇವತ್ತಿಂದು ಮುಗೀತು ಕೆಲಸ. ಇನ್ನು ನಾನು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಮಾಮೂಲಿಯಾಗಿ ಗುರುವಾರ ಆಗಿದ್ದರಿಂದ ಪೂಜೆ ಮಾಡಬೇಕಿತ್ತಲ್ವ, ಹಂಗಾಗಿ ಮತ್ತೆ ಬೆಳಗ್ಗೆ ಎದ್ದು ಅಂದರೆ ಲೇಟಾಗಿ ಎದ್ದಿದ್ದು. ಯಾಕೋ ತುಂಬ ನಿದ್ದೆ ಬಂದು ನನಗೆ 7:30 ಆಗಿದೆ ಟೈಮು. ಅಲ್ಲಿ ತನಕ ಎಚ್ಚರ ಆಗಿರಲಿಲ್ಲ. 7:30ಗೆ ಎದ್ದಿದ್ದೀನಿ. ಇನ್ನು ಎದ್ದ ಮೇಲೆ ಇವತ್ತು ಗುರುವಾರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಗುಡಿಸಿ ಒರೆಸಿ ಆಚೆ ಎಲ್ಲ ಒರೆಸ್ಕೊಂಡು, ಇವತ್ತು ಮಾಪಲ್ಲೇ ಒರೆಸ್ದೆ. ನೆನ್ನೆ ಎಲ್ಲ ನೀರು ಹಾಕಿ ತೊಳೆದಿದ್ರಿಂದ ಇವತ್ತು ನೀರು ಹಾಕಿ ಎಲ್ಲ ತೊಳೆಯೋಕ್ಕೆ ಹೋಗಲಿಲ್ಲ. ಮಾಪಲ್ಲೇ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ನೀರಿಟ್ಕೊಂಡು ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಮನೇಲಿ ಕೂಡ ದೇವ್ರ ಹತ್ರ ಕ್ಲೀನ್ ಮಾಡಿಕೊಂಡು, ಮಾಮೂಲಿಯಾಗಿ ಏನು ಕ್ಲೀನ್ ಮಾಡೋದೇನಿರಲಿಲ್ಲ, ಹೂ ತೆಗೆದ್ಬಿಟ್ಟು ಹೂ ಹಾಕ್ಬೇಕಿತ್ತು ಅಷ್ಟೇನೆ. ಹಾಕ್ಬಿಟ್ಟು ದೀಪನೂ ಹಚ್ಬಿಟ್ಟು ಇನ್ನು ಗುರುವಾರ ಆಗಿದ್ದರಿಂದ ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಂಗಾಗಿ ರಾಯರ ಮಠಕ್ಕೂ ಹೋಗಿ ಇವತ್ತು ರಾಯರ ದರ್ಶನನೂ ಮಾಡಿಕೊಂಡು ಬಂದ್ವಿ. ಇನ್ನು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನೂ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಂದಮೇಲೆ ಇನ್ನು ನಮ್ಮಮ್ಮ ಉಪ್ಪಿಟ್ಟು ಮಾಡಿ ಇಟ್ಟಿದ್ರು ಸ್ವಲ್ಪ, ಹಾಗಾಗಿ ಉಪ್ಪಿಟ್ಟನ್ನ ತಿನ್ಕೊಂಬಿಟ್ಟು ಇನ್ನೂ ಇವತ್ತಿನ ವೀಡಿಯೋನ ಎಡಿಟ್ ಮಾಡಬೇಕಾಗಿತ್ತಲ್ವ, ಇನ್ನು ಎಡಿಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಇನ್ನು ಅದನ್ನು ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ಒಂದು 2-3 ಅವರ್ ಟೈಮ್ ಬೇಕಾಗುತ್ತೆ. ಎಡಿಟ್ ಮಾಡಿ ವಾಯ್ಸ್ ಓವರ್ಗೆ ಎಲ್ಲ ಕೊಟ್ಟು ರೆಡಿ ಮಾಡ್ಕೊಬೇಕು. ಹಾಗಾಗಿ ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 75% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಇಲ್ಲಿ ತನಕ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಲೈಕು ಕಮೆಂಟ್ಗಳು ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಯಾರು ಕೊನೆವರೆಗೂ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಈ ವ್ಲಾಗಲ್ಲಿ ಗಣೇಶ ಹಬ್ಬ ಹೆಂಗಿತ್ತು ಅದೆಲ್ಲನೂ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೇಲಿ ನೀವೇ ಹೆಂಗೆ ಮಾಡಿದ್ರಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.